ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ನೆನ್ನೆ ವ್ಲಾಗ್ದೇನೆ ಕಂಟಿನ್ಯೂಯೇಷನ್ ಇದು. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಹಾಗೆ ಸುತ್ತಾಡ್ತಾ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಯಾವುದಾದ್ರೂ ಅಕೇಶನ್ಸ್ಗೆ ತಗೊಳ್ಳೋದಕ್ಕಾಗತ್ತೆ ಅಂತ. ಟ್ರೆಡಿಷನಲ್ ಸ್ಟೈಲ್ ಅನಾರ್ಕಲಿ ಡ್ರೆಸ್ ಎಲ್ಲಾನು ಇತ್ತು. ತುಂಬಾನೇ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಯಾವಾಗಾದ್ರೂ ಏನಾದ್ರೂ ಅಕೇಶನ್ ಇದ್ದಾಗ ಪರ್ಚೇಸ್ ಮಾಡ್ಬೋದು ಅಂತ ಅನ್ಕೊಂಡ್ ಬಂದೆ. ಅಲ್ಲಿಂದ ಸೀದಾ ನಾನು ಬಂದಿದ್ದು ಮ್ಯಾಕ್ಸ್‌ಗೆ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ನೋಡೋಣ ಅಂತ. ತುಂಬಾನೇ ಯೂನಿಕ್ ಆಗಿ ಡಿಫರೆಂಟ್ ಆಗಿತ್ತು. ಸೊ ಎಲ್ಲ ನೋಡಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಒಂದೊಂದಾಗಿ ಪರ್ಚೇಸ್ ಮಾಡೋದಷ್ಟೇನೆ. ಯಾಕಂದ್ರೆ ರೀಸೆಂಟ್ ಆಗೇ ತುಂಬಾ ಡ್ರೆಸ್ ಶಾಪಿಂಗ್ ಮಾಡಿದ್ದೆ. ಹಂಗಾಗಿ ಇವಾಗ ಸದ್ಯಕ್ಕೆ ಬೇಡ ಅಂತ ಡಿಸೈಡ್ ಮಾಡಿ ಜಸ್ಟ್ ನೋಡ್ಕೊಂಡು ವಿಂಡೋ ಶಾಪಿಂಗ್ ತರ ನೋಡ್ಕೊಂಡು ಬಂದೆ ಅಷ್ಟೇನೆ. ಇಲ್ಲಿ ಶೂಸ್ ಕಲೆಕ್ಷನ್ ನೋಡ್ಬಿಟ್ಟು ಟ್ರೈ ಮಾಡಿ ನೋಡೋಣ ಅಂತ ಅನಿಸ್ತು. ಈ ಶೂಸ್ ಅಂತೂ ನಂಗೆ ತುಂಬಾನೇ ಕಂಫರ್ಟ್ ಅಂತ ಅನಿಸ್ತು. ಹಂಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಬ್ಲಾಕ್ ಕಲರ್‌ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡು ಅಂತ ಅಮ್ಮ ಹೇಳಿದ್ರು. ಸರಿ ಅಂತ ಟ್ರೈ ಮಾಡ್ದೆ. ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನನ್ಗೆ. ಸರಿ ಅಂದ್ಬಿಟ್ಟು ನಾನು ಬೇಜ್ ಕಲರ್‌ನೇ ತಗೊಂಡೆ. ಹಾಗೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಮತ್ತೆ ಸ್ಲಿಂಗ್ ಬ್ಯಾಗ್ಸ್ ಎಲ್ಲಾನು ಹಾಕಿದ್ರು. ನನ್ಗೆ ಬ್ಯಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ನೋಡೋಣ ಅಂತ ನೋಡ್ತಿದ್ದೆ. ಮೊನ್ನೆ ಅಷ್ಟೇ ಅಂದ್ರೆ ನನ್ನ ಬರ್ತ್‌ಡೇಗೆ ನಾನು ಒಂದು ಲ್ಯಾವಿದು ಬ್ಯಾಗ್ ತಗೊಂಡಿದ್ದೆ. ಸರಿ ಮತ್ತೆ ಏನಕ್ಕೆ ಅಂದ್ಬಿಟ್ಟು ನಾನು ತಗೊಳಕ್ ಹೋಗ್ಲಿಲ್ಲ. ಈ ಇಯರಿಂಗ್ಸ್ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಸರಿ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೀನಿ ನಾನು. ಕೆಲವೊಂದು ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆದ್ರೂ ನಾನು ಬಿಟ್ಟು ಬಂದೆ. ಬರೀ ಇಷ್ಟೇ ಐಟಮ್ಸ್‌ನ ಪರ್ಚೇಸ್ ಮಾಡಿದ್ದು. ಇದನ್ನೆಲ್ಲ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.